ನಮ್ಮ ಜಿಲ್ಲೆ ಹೋಗಲ್ಲ ನೀನು ಸೂರ್ಯ ದಕ್ಷಿಣದಿಂದ ಉತ್ತರಾಯಣಕ್ಕೆ ಬರ್ತಾರೆ. ತಾವು ಉತ್ತರೋತ್ತರವಾಗಿ ಬೆಳೆಯೋದು ಅಂತ ತಮ್ಮ ಉತ್ತರೋತ್ತರವಾದ ಬೆಳವಣಿಗೆ. ಸೂರ್ಯ ದಕ್ಷಿಣಾಯಣಕ್ಕೆ ಬರ್ತಾ ಇದ್ರು ಸಂಕ್ರಾಂತಿ ಸಮಯದಲ್ಲಿ ಪಥ ಬದಲಾವಣೆ ಮಾಡ್ತಾ ಇದ್ರು. ತಮ್ಮದು ಕೂಡ ಉತ್ತರೋತ್ತರವಾಗಿ ಬೆಳೆಯುವಂಥ ಬೆಳವಣಿಗೆ ಯಾವ ಮಾರ್ಮಿಕ ಹಂತದಲ್ಲಿ ಹೇಳಿರ್ಬೋದು ಅಲ್ಲ. ಈಗ ಭಾಷಣ ಮಾಡ್ತಾ ಇವರು ಯಾರು ನಮ್ಮ ಸುರೇಶ್ ಅಲ್ಲ ಅದೇನಲ್ಲ ಅದು ಏನಂತ ಬದಲಾವಣೆ ಮಾಡ್ತಾರೆ ನೋಡಿ. ಈ ಜಗತ್ತಿಗೆ ಸೂರ್ಯ ಪಥ ಬದಲಾವಣೆ ಅದು ಒಳ್ಳೆಯ ಸಂಕೇತ, ಒಳ್ಳೇದಾಗುತ್ತೆ ಎಲ್ರಿಗೂ ಅಂತೇಳಿ ನಮ್ಮ ಪೂರ್ವಜರು ಹೇಳಿರುವಂಥ ಮಾತು. ನಿಮಗೂ ಒಳ್ಳೇದಾದ್ರೆ ನನಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರಿಗೂ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೇದು. ಪವರ್ ಶೇರಿಂಗ್ ವಿಚಾರ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪಥ ಬದಲಾವಣೆ ಅಂದ್ರೆ ಒಳ್ಳೇದ ಶುಭ ಸಂಕೇತ ಅಂತ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಅದನ್ನು ಅನವಶ್ಯಕವಾಗಿ ಕೆಲವರು ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಯಾವುದೇ ರೀತಿಯ ಚರ್ಚೆ ನಡೀತಾ ಇಲ್ಲ. ಅದಕ್ಕಿಂತ ಬೇರೆ ಇನ್ನೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಮಾಮೂಲಿ ನೋಡಿ, CLP ಅಧಿವೇಶನದ ಸಂದರ್ಭದಲ್ಲಿ ನಡೆಯುತ್ತೆ. ಕೆಲವು ಸಂದರ್ಭದಲ್ಲಿ ನಾವು ಅಧಿವೇಶನ ಇಲ್ಲದೆಯೂ ಕೂಡ CLPಯನ್ನು ಸಭೆಯನ್ನು ಮಾಡ್ತೇವೆ. ಮಾನ್ಯ ನಮ್ಮ ಪಕ್ಷದ ನಾಯಕರು CLP ನಾಯಕರು ಕರೀತಾರೆ. ಈ ಬಾರಿ ಕರೆದಿರ್ತಕ್ಕಂಥದ್ದು ನನಗೆ ತಿಳಿದಿರೋ ಹಾಗೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಹೊಸ ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ಆ ವಿಷಯದಲ್ಲಿ ಚರ್ಚೆ ಮಾಡೋದಕ್ಕೆ ಕರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಮತ್ತು ಜಾತಿ ಜನಗಣತಿ ವರದಿ ಏನು ಬಂದಿದೆ ಸರ್ಕಾರಕ್ಕೆ, ಅದರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಮಾಡಿ ಅದನ್ನು ಮಂಡನೆ ಮಾಡುವಂಥ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಅಂತ. ಇವೆರಡು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ ಅಂತ ನಾನು ಊಹೆ ಮಾಡಿದ್ದೀನಿ. ನಮಗೇನೇನು ಇನ್ನೂ ಅಜೆಂಡಾ ಏನು ಬಂದಿಲ್ಲ. ಅಜೆಂಡಾ ಇನ್ನೂ ಏನು ಬಂದಿಲ್ಲ. ಅವರು ಇರ್ತಾರೆ, ಅವರು ಬಂದಿದ್ದಾರೆ. ಇವತ್ತು ನಾನು ಈ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ನಾನು ಇವತ್ತು ಗಾಂಧಿ ಭಾರತ ಅಂತ ಕಾರ್ಯಕ್ರಮ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು. ನಾನು ಹೋಗೋದಕ್ಕಾಗಿಲ್ಲ. 11 ಗಂಟೆ ಕರೆದಿದ್ರು. ಈಗಾಗಲೇ ನಮಗೆಲ್ಲ ಜವಾಬ್ದಾರಿಗಳನ್ನ ಹಾಕಿದ್ದಾರೆ. ಆದ್ದರಿಂದ ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ಲ. ತಾವು ಇವಾಗ ಹೋಗ್ತೀರಾ CLP ಸರ್? KPCC ಅಧ್ಯಕ್ಷರು ಎಲ್ಲ ಕಾಂಗ್ರೆಸ್ ಶಾಸಕರು ಎಲ್ಲ ಬರ್ತಾರೆ ಸರ್. ಎಲ್ಲ ಕಾಂಗ್ರೆಸ್ ಶಾಸಕರು ಬರ್ತಾರೆ. ಕೆಲವರು ಗೈರಾಗ ಇಲ್ಲ ಎಲ್ಲರೂ ಬರ್ತಾರೆ. ಇದರಲ್ಲೇನು ಅನುಮಾನ. ಯಾರೋ ಅವರು ಸ್ವಂತ ಏನಾದರೂ ಕಾರಣದಿಂದ ಒಬ್ಬರು ತಪ್ಪಿಸ್ಕೋಬಹುದು ಅಷ್ಟೇ. ಬರ್ತಾರೆ, ಎಲ್ಲರೂ ಬರ್ತಾರೆ. ಮಾಡಿದಾಗ ಹೇಳ್ತೀನಿ. ಮಾಡೋ ಚಾನ್ಸಸ್ ಇದೆ. ಮಾಡಿದಾಗ ಹೇಳ್ತೀನಿ. ಪೋಸ್ಟ್ಪೋನ್ ಮಾಡಿದ್ದೀವಲ್ಲ, ರದ್ದು ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೇವೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ. ಅವರು ಕೂಡ ಬರಬೇಕು, ನೀವು ಆ ಕಾರ್ಯಕ್ರಮಕ್ಕೆ, ಆ ಮೀಟಿಂಗಿಗೆ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದೇನೆ. ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ. ಹೈಕಮಾಂಡಿಗೆ ವಿರುದ್ಧವಾಗಲಿ ಅಥವಾ ಹೈಕಮಾಂಡಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾವು ಮಾಡ್ತೀವಿ. ಅನೇಕ ಸಮಸ್ಯೆಗಳಿದ್ದಾವೆ. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದಂಥ ಅನೇಕ ಸಮಸ್ಯೆಗಳಿದ್ದಾವೆ. ಅವೆಲ್ಲ ಚರ್ಚೆ ಮಾಡಿದ್ವಿ. ಇನ್ಕ್ಲೂಡಿಂಗ್ ಒಂದು ಇಂಟರ್ನಲ್ ರಿಸರ್ವೇಷನ್. ಈಗಾಗಲೇ ನಾಗಮೋಹನ್ ದಾಸ್ ಅವರಿಗೆ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದಾರೆ. ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮಾನ್ಯ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಾತಾಡಿದರು, ರಾಜ್ಯಸಭೆಯಲ್ಲಿ ಮಾತಾಡಿದರು. ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತೇಳಿ ಅನೇಕ ಶಾಸಕರು ಕೇಳ್ಕೊಂಡಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು.